ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ಅದು ನಮ್ಮ ರೈತರು. ಆದ್ರೆ ಈ ರೈತರಿಗೆ ಆರ್ಥಿಕವಾಗಿ ಬೆಸ್ಟ್ ಸಪೋರ್ಟ್ ಕೊಡೋ ಬ್ಯಾಂಕ್ ಯಾವುದು? ಬನ್ನಿ, ಈ ತುಂಬಾ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಯಾವ ಬ್ಯಾಂಕ್ ರೈತರಿಗೆ ಬೇಗ ಸಾಲ ಕೊಡುತ್ತೆ? ಯಾರ ಸ್ಕೀಮ್ಗಳು ರೈತರಿಗೆ ಹೆಚ್ಚು ಲಾಭ ತಂದುಕೊಡುತ್ತೆ? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಅಲ್ವಾ? ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಮಾತು ಕೇಳಿದರೆ ಎಷ್ಟು ಸರಿ ಅನಿಸುತ್ತೆ ಅಲ್ವಾ? ರೈತನ ಬೆಳೆಗೆ ಮಳೆ ಎಷ್ಟು ಮುಖ್ಯನೋ ಅವನ ಆರ್ಥಿಕತೆಗೆ ಬ್ಯಾಂಕ್ ಕೂಡ ಅಷ್ಟೇ ಮುಖ್ಯ. ಒಂದು ಸರಿ ಬ್ಯಾಂಕ್ ಆಯ್ಕೆ ಮಾಡಿದ್ರೆ ಅವರ ಬದುಕೇ ಬದಲಾಗಬಹುದು. ಹಾಗಿದ್ರೆ ರೈತರಿಗೆ ಬ್ಯಾಂಕ್ ಯಾಕಿಷ್ಟೊಂದು ಮುಖ್ಯ? ಯಾಕಂದ್ರೆ ಈಗಿನ ಕಾಲದಲ್ಲಿ ವ್ಯವಸಾಯ ಅನ್ನೋದು ಬರೀ ಕಷ್ಟಪಟ್ಟು ದುಡಿಯೋದಲ್ಲ, ಅದಕ್ಕೆ ದೊಡ್ಡ ಮಟ್ಟದ ಬಂಡವಾಳ ಬೇಕು. ಆ ಖರ್ಚುಗಳು ಏನೇನು ಅಂತ ನೋಡೋಣ ಬನ್ನಿ. ನೋಡಿ, ಒಳ್ಳೆ ಬೀಜ ತರೋದ್ರಿಂದ ಹಿಡಿದು ಗೊಬ್ಬರ, ಟ್ರ್ಯಾಕ್ಟರ್, ಹನಿ ನೀರಾವರಿ, ಬೋರ್ವೆಲ್ ಅಷ್ಟೇ ಅಲ್ಲ, ಹೈನುಗಾರಿಕೆ ಅಥವಾ ಕೋಳಿ ಸಾಕಣೆ ಮಾಡ್ತಿದ್ರೆ ಅದಕ್ಕೂ ಖರ್ಚು. ಕೊನೆಗೆ ಬೆಳೆ ಕೈಗೆ ಬಂದಾಗ ಸುಗ್ಗಿ ಮಾಡೋಕ್ಕೂ ಖರ್ಚು. ಅಂದ್ರೆ ಪ್ರತಿಯೊಂದು ಹೆಜ್ಜೆಗೂ ದುಡ್ಡು ಬೇಕೇ ಬೇಕು. ಸೊ ಹಣಕಾಸಿನ ಸಹಾಯ ಅನ್ನೋದು ಅವರಿಗೆ ಒಂದು ಆಪ್ಷನ್ ಅಲ್ಲ, ಅದು ಅನಿವಾರ್ಯ. ಸರಿ, ಹಾಗಾದ್ರೆ ಒಂದು ಬ್ಯಾಂಕ್ ರೈತ ಸ್ನೇಹಿ ಅಂತ ಹೇಳೋಕೆ ಏನೆಲ್ಲ ಇರಬೇಕು? ಯಾವ ಆಧಾರದ ಮೇಲೆ ನಾವೊಂದು ಬ್ಯಾಂಕ್ ಬೆಸ್ಟ್ ಅಂತ ನಿರ್ಧಾರ ಮಾಡೋದು? ಅದಕ್ಕೆ ಕೆಲವು ಮಾನದಂಡಗಳಿವೆ, ಅದನ್ನ ನೋಡೋಣ. ಮೊದಲನೇದಾಗಿ, ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಬೇಕು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ KCC ಸುಲಭವಾಗಿ ಸಿಗಬೇಕು. ಬೆಳೆ ಸಾಲಕ್ಕೆ ಅಪ್ಲೈ ಮಾಡಿದ್ರೆ ಬೇಗ ಅಪ್ರೂವ್ ಆಗಬೇಕು. ಇದರ ಜೊತೆಗೆ ಟ್ರ್ಯಾಕ್ಟರ್ ಸಾಲ, ಚಿನ್ನದ ಮೇಲೆ ಕೃಷಿ ಸಾಲ, ಸಬ್ಸಿಡಿ ಇರೋ ಯೋಜನೆಗಳು, ಹಳ್ಳಿಯಲ್ಲೂ ಬ್ಯಾಂಕ್ ಬ್ರಾಂಚ್ ಇರೋದು, ಮತ್ತು ಮುಖ್ಯವಾಗಿ ಬೆಳೆ ಬಂದ ಮೇಲೆ ಸಾಲ ವಾಪಸ್ ಕಟ್ಟೋಕೆ ಸುಲಭವಾದ ನಿಯಮಗಳಿರಬೇಕು. ಇವೆಲ್ಲ ಇದ್ರೆ ಅದನ್ನ ನಾವು ಒಳ್ಳೆ ರೈತ ಸ್ನೇಹಿ ಬ್ಯಾಂಕ್ ಅನ್ಬೋದು. ಸೊ ಈ ಮಾನದಂಡಗಳ ಆಧಾರದ ಮೇಲೆ ಭಾರತದ 3 ದೊಡ್ಡ ಬ್ಯಾಂಕ್ಗಳನ್ನ ನಾವು ಹೋಲಿಕೆ ಮಾಡಿ ನೋಡೋಣ. ಯಾವುದು ಬೆಸ್ಟ್ ಅಂತ ಕಂಡುಹಿಡಿಯೋಣ. ಮೊದಲನೇ ಸ್ಪರ್ಧಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ SBI. ನಿಮಗೆ ಗೊತ್ತೇ ಇದೆ, ಇದು ದೇಶದ ಅತಿ ದೊಡ್ಡ ಬ್ಯಾಂಕ್. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಹಳ್ಳಿಯಲ್ಲೂ ಇದರ ಬ್ರಾಂಚ್ಗಳಿವೆ. ಹಾಗಾಗಿ ರೈತರಲ್ಲಿ SBI ಮೇಲೆ ಒಂದು ದೊಡ್ಡ ನಂಬಿಕೆ ಇದೆ. ನಮ್ಮ ಲಿಸ್ಟ್ನಲ್ಲಿ 2ನೇ ಬ್ಯಾಂಕ್ ಕೆನರಾ ಬ್ಯಾಂಕ್. ಇದು ಸೌತ್ ಇಂಡಿಯಾದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇಲ್ಲಿನ ರೈತರಿಗೆ ಸೇವೆ ಕೊಡೋದ್ರಲ್ಲಿ ಇದರದು ಎತ್ತಿದ ಕೈ. ಒಂದು ರೀತಿ ದಕ್ಷಿಣ ಭಾರತದಲ್ಲಿ ಇದೊಂದು ಭದ್ರ ಕೋಟೆ ಇದ್ದಾಗೆ. ಮೂರನೇದಾಗಿ ಬ್ಯಾಂಕ್ ಆಫ್ ಬರೋಡಾ. ಈ ಬ್ಯಾಂಕು ಇತ್ತೀಚೆಗೆ ಕೃಷಿ ಸಾಲ ಕೊಡೋದ್ರಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿದೆ. ಹೊಸ ಯೋಜನೆಗಳ ಮೂಲಕ ರೈತರನ್ನ ತಲುಪೋಕೆ ತುಂಬಾ ವೇಗವಾಗಿ ಕೆಲಸ ಮಾಡ್ತಿದೆ. ಓಕೆ, ಈಗ ನೋಡಿ, ಈ 3 ಬ್ಯಾಂಕ್ಗಳನ್ನ ಒಟ್ಟಿಗೆ ಹೋಲಿಸಿದ್ರೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಅತಿ ದೊಡ್ಡ ನಂಬಿಕೆ ಮತ್ತೆ ಹಳ್ಳಿ ಮಟ್ಟದಲ್ಲಿ ಜಾಸ್ತಿ ರೀಚ್ ಇರೋದು SBIಗೆ. ಆದ್ರೆ ಕರ್ನಾಟಕ ಅಥವಾ ದಕ್ಷಿಣ ಭಾರತದಲ್ಲಿ ಒಳ್ಳೆ ಸೇವೆ ಬೇಕು ಅಂದ್ರೆ ಕೆನರಾ ಬ್ಯಾಂಕ್ ಮುಂದೆ ಇದೆ. ಇನ್ನು ವೇಗವಾಗಿ ಕೃಷಿ ವಿಸ್ತರಣೆ ಮಾಡ್ತಿರೋದು ಬ್ಯಾಂಕ್ ಆಫ್ ಬರೋಡಾ. ಸಾಲದ ವೆರೈಟಿ ವಿಚಾರಕ್ಕೆ ಬಂದರೆ ಮತ್ತೆ SBI ಟಾಪ್ನಲ್ಲಿದೆ. ಪ್ರಾದೇಶಿಕ ಸೇವೆ ಅಂದರೆ ಮತ್ತೆ ಕೆನರಾ ಬ್ಯಾಂಕ್ ಹೆಸರು ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಅದರದೇ ಆದ ಶಕ್ತಿ ಇದೆ ಅಲ್ವಾ? ಈಗ ನಾವು ರೈತರ ಪಾಲಿನ ಒಂದು ಜೀವನಾಡಿ ಅಂತಾನೆ ಹೇಳ್ಬೋದಾದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋಣ. ಇದು ತುಂಬಾ ಮುಖ್ಯ. ಹಾಗಿದ್ರೆ ಏನಿದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ KCC? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ರೈತರಿಗಾಗಿಯೇ ಇರುವ ಒಂದು ಸ್ಪೆಷಲ್ ಕ್ರೆಡಿಟ್ ಲೈನ್. ಇದರ ಮೂಲಕ ಕೃಷಿ ಕೆಲಸಗಳಿಗೆ ಬೇಕಾದ ಹಣವನ್ನ ಕಡಿಮೆ ಬಡ್ಡಿದರದಲ್ಲಿ ತಮಗೆ ಬೇಕಾದಾಗ ಸುಲಭವಾಗಿ ಪಡೆದುಕೊಳ್ಬೋದು. ಇದು ರೈತರ ವರ್ಕಿಂಗ್ ಕ್ಯಾಪಿಟಲ್ ಇದ್ದಾಗೆ. ಈ ಮಾತು ಕೇಳಿ, ಕ್ರೆಡಿಟ್ ಕಾರ್ಡ್ಗಳು ಸಿಟಿ ಜನರಿಗೆ, KCC ರೈತರಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು KCCಯ ಮಹತ್ವವನ್ನ ಒಂದೇ ಸಾಲಲ್ಲಿ ಹೇಳಿಬಿಡುತ್ತೆ. ಇದು ರೈತರ ಅಗತ್ಯಗಳನ್ನ ಮನಸ್ಸಲ್ಲಿಟ್ಕೊಂಡೇ ಮಾಡಿರುವ ಒಂದು ವ್ಯವಸ್ಥೆ. ಸರಿ, ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ್ಮೇಲೆ ಈಗ ನಾವು ಫೈನಲ್ ರಿಸಲ್ಟ್ಗೆ ಬಂದಿದ್ದೀವಿ. ಹಾಗಾದ್ರೆ ನಮ್ಮ ಅಂತಿಮ ತೀರ್ಪು ಮತ್ತು ಸಲಹೆ ಏನು ಅಂತ ನೋಡೋಣ. ನಮ್ಮ ತೀರ್ಪು ಏನು ಅಂದ್ರೆ, ಇಡೀ ದೇಶದಲ್ಲಿ ಎಲ್ಲೇ ಇದ್ರೂ ಸೇಫ್ಟಿ ಮತ್ತೆ ನಂಬಿಕೆಗೆ ಪ್ರಾಮುಖ್ಯತೆ ಕೊಡುವ ರೈತರಿಗೆ ನಂಬರ್ 1 ಚಾಯ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI. ಆದ್ರೆ ನೀವು ಕರ್ನಾಟಕ ಅಥವಾ ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ರೈತರಾಗಿದ್ದು ನಿಮ್ಗೆ ಲೋಕಲ್ ಸಪೋರ್ಟ್ ಅಂದ್ರೆ ನಿಮ್ಮ ಭಾಷೆಯಲ್ಲೇ ಮಾತಾಡಿ ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಡೋ ಬ್ಯಾಂಕ್ ಬೇಕು ಅಂದ್ರೆ ಅದಕ್ಕೆ ಬೆಸ್ಟ್ ಚಾಯ್ಸ್ ಕೆನರಾ ಬ್ಯಾಂಕ್. ಇನ್ನು ಯಾರೋ ಹೊಸ ಸ್ಕೀಮ್ಸ್ಗಳನ್ನ ಹುಡುಕ್ತಾ ಇರ್ತಾರೋ, ಅಗ್ರೆಸಿವ್ ಆಗಿ ಸಾಲ ಕೊಡೋ ಬ್ಯಾಂಕ್ ಬೇಕು ಅಂತಾರೋ, ಅವರು ಬ್ಯಾಂಕ್ ಆಫ್ ಬರೋಡಾ ಮೇಲೆ ಒಂದು ಕಣ್ಣಿಡ್ಬೋದು. ಯಾಕಂದ್ರೆ ಅದು ವೇಗವಾಗಿ ಬೆಳೀತಿದೆ. ಸಾಲ ತಗೊಳ್ಳೋದು ಒಂದು ದೊಡ್ಡ ನಿರ್ಧಾರ. ಸೊ ಸಾಲ ಆಯ್ಕೆ ಮಾಡೋಕು ಮುಂಚೆ ಈ ಕೆಲವು ವಿಷಯಗಳನ್ನ ಖಂಡಿತ ಗಮನಿಸಿ. ಮೊದಲು ಬೇರೆ ಬ್ಯಾಂಕ್ಗಳ ಬಡ್ಡಿ ದರವನ್ನ ಹೋಲಿಕೆ ಮಾಡಿ. ಪ್ರೊಸೆಸಿಂಗ್ ಫೀಸ್ ಎಷ್ಟಿದೆ ಅಂತ ಚೆಕ್ ಮಾಡಿ.
ನಿಮಗೆ ಸರ್ಕಾರದ ಸಬ್ಸಿಡಿ ಸಿಗುತ್ತಾ ಅಂತ ಖಚಿತಪಡಿಸ್ಕೊಳ್ಳಿ. ಸಾಲ ವಾಪಸ್ ಕಟ್ಟೋ ಶೆಡ್ಯೂಲ್ ಹೇಗಿದೆ ಅಂತ ನೋಡಿ. ಇನ್ಶೂರೆನ್ಸ್ ಆಪ್ಷನ್ಗಳ ಬಗ್ಗೆ ಕೇಳಿ ಮತ್ತು ನಿಮಗೆ ಹತ್ರದಲ್ಲೇ ಬ್ಯಾಂಕ್ ಬ್ರಾಂಚ್ ಇದೆಯಾ ಅನ್ನೋದನ್ನ ಖಂಡಿತ ನೋಡ್ಕೊಳ್ಳಿ. ಇದೆಲ್ಲ ಮಾಡಿದ್ರೆ ಒಳ್ಳೆ ನಿರ್ಧಾರ ತಗೋಬಹುದು. ಕೊನೆಯದಾಗಿ ಒಂದು ಮಾತನ್ನ ನೆನಪಿಟ್ಕೊಳ್ಳಿ. ಒಂದು ಒಳ್ಳೆ ಬ್ಯಾಂಕ್ ಸಿಕ್ಕರೆ ಅದು ಒಬ್ಬ ರೈತನ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ. ಇದು ಕೇವಲ ಹಣಕಾಸಿನ ಸಂಬಂಧ ಅಲ್ಲ, ಇದೊಂದು ಪಾರ್ಟ್ನರ್ಶಿಪ್. ಹಾಗಾದ್ರೆ ಈಗ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಊರಿನಲ್ಲಿ ನಿಮ್ಮ ಅನುಭವದ ಪ್ರಕಾರ ರೈತರಿಗೆ ಯಾವ ಬ್ಯಾಂಕ್ ಅತಿ ಹೆಚ್ಚು ಸಪೋರ್ಟ್ ಮಾಡುತ್ತೆ, ಯಾಕೆ ಅಂತ ಅನ್ನಿಸ್ತೆ?